ಪೌರ ಕಾರ್ಮಿಕ ನೇಮಕಕ್ಕೂ ಕನ್ನಡಕ್ಕೆ ಆದ್ಯತೆಗಳು ಸಿಗಲಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹುದ್ದೆಗಳಿಗೆ ಈಗಾಗಲೇ 80% ಕನ್ನಡಿಗರ ನೇಮಕಕ್ಕೆ ಆಗ್ರಹಗಳು ಕೇಳಿ ಬರ್ತಾ ಇದೆ. 11,500 ಬಿಬಿಎಂಪಿ ಪೌರ ಕಾರ್ಮಿಕರ ನೇಮಕಾತಿಯನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕನ್ನಡ ಮಾತನಾಡುವವರ ಆಯ್ಕೆಗೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. 5 ನಿಮಿಷ ವಿಡಿಯೋ ಸಂದರ್ಶನವನ್ನ ಮಾಡಬೇಕು. ಇದರಲ್ಲಿ ಸ್ಪಷ್ಟವಾಗಿ ಕನ್ನಡ ಮಾತನಾಡುವವರನ್ನ ಪರಿಗಣಿಸಬೇಕು. ಹೊರ ರಾಜ್ಯದವರಿಗೆ ಮಣೆ ಹಾಕಿದ್ರೆ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. ಬಿಬಿಎಂಪಿ ಆಯುಕ್ತರಿಗೆ ಕನ್ನಡ ಸಂಘಟನೆಗಳು ಮನವಿಯನ್ನ ಮಾಡಿಕೊಂಡಿದೆ. ಅಂದ್ರೆ ಒಂದು ಕಡೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತನಾಡುವವರಿಗೆ ಮೊದಲು ಆದ್ಯತೆಯನ್ನ ಕೊಡಬೇಕು ಅನ್ನುವಂಥದ್ದು ಸಂಘಟನೆಗಳ ಮನವಿಯಾಗಿದೆ. ಸರ್ಕಾರ ಬೆಂಗಳೂರು ನಗರ ಪಾಲಿಕೆಯಲ್ಲಿ 11,500 ಜನ ಪೌರ ಕಾರ್ಮಿಕರನ್ನ ನೇರ ನೇಮಕಾತಿ ಮಾಡ್ಕೊಳ್ಳೋಕ್ಕೆ ಆದೇಶವನ್ನು ಮಾಡಿದೆ. ಅದರಲ್ಲಿ ಒಂದು ಕಂಡೀಷನ್ ಹಾಕಿದ್ದಾರೆ, ಯಾರು ನೇಮಕಾತಿ ಆಗ್ತಕ್ಕಂಥ ಪೌರ ಕಾರ್ಮಿಕರಿಗೆ ಕನ್ನಡವನ್ನು ಚೆನ್ನಾಗಿ ಮಾತನಾಡಲಿಕ್ಕೆ ಬರಬೇಕು ಅಂತೇಳಿ. ಪಾಲಿಕೆಯವರು ಏನು ಮಾಡ್ತಿದ್ದಾರೆ, ಈ ಯಾವುದೇ ಅಂಶವನ್ನು ಪರಿಗಣಿಸ್ತಿಲ್ಲ. ಅಂದರೆ ಅವನು ಕನ್ನಡ ಬರುತ್ತಾ ಇಲ್ವಾ ಅದನ್ನು ಟೆಸ್ಟ್ ಮಾಡಲಿಕ್ಕೆ ಏನಾದ್ರು ಒಂದು ಮೆಥಡಾಲಿಕಲ್ಲಿ ಮಾಡಬೇಕಿತ್ತು, ಅದು ಯಾವುದನ್ನು ಕೂಡ ಮಾಡಿಲ್ಲ. ಹಂಗಾಗಿ ನಾವು ಇವತ್ತು ಕರ್ನಾಟಕ ಸೇವಕರ ಸಂಘಟನೆಯಿಂದ ಒಂದು ಕಾರ್ಪೊರೇಷನ್ಗೆ ಮನವಿಯನ್ನು ಕೊಟ್ಟಿದ್ದೀವಿ. ನಾವು ಏನಾ ಮನವಿ ಅಂತ ಹೇಳಿದ್ರೆ, ನೀವು ನೇಮಕಾತಿ ಮಾಡಬೇಕಾದ್ರೆ ಯಾವುದೇ ಪೌರ ಕಾರ್ಮಿಕನಿಗೆ ಸ್ಪಷ್ಟವಾಗಿ ಕನ್ನಡ ಮಾತಾಡಲಿಕ್ಕೆ ಬರಬೇಕು. ಕನ್ನಡ ಮಾತಾಡಲಿಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಯಾವುದೇ ಕಾರಣಕ್ಕೂ ನೀವು ಅರ್ಹತೆಯನ್ನು ಪರಿಗಣಿಸಬಾರ್ದು. ಮತ್ತು ಇದನ್ನು ಪರೀಕ್ಷೆ ಮಾಡಲಿಕ್ಕೆ ಕನಿಷ್ಠ ಕನ್ನಡ ಪ್ರಾಧ್ಯಾಪಕರ ನೇಮಕ ಮಾಡ್ಕೊಂಡು ಪ್ರತಿಯೊಬ್ಬ ಯಾರು ನೀವು ಎಲಿಜಿಬಲ್ ಕಾರ್ಮಿಕ ಅಂತ ಗುರುತಿಸ್ತೀರೋ ಅವರನ್ನು 5 ನಿಮಿಷ ಸಂದರ್ಶನ ಮಾಡಬೇಕು. ಅದು ವಿಡಿಯೋ ರೆಕಾರ್ಡ್ ಮಾಡಬೇಕು. 80% ಸ್ಪಷ್ಟವಾದ ಕನ್ನಡ ಉಚ್ಚಾರಣೆ ಇದ್ದರೆ ಮಾತ್ರ ನೀವು ಪರಿಗಣಿಸಬೇಕು ಅಂತೇಳಿ ಇವತ್ತು ಆಯುಕ್ತರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಮತ್ತು ವಿಶೇಷವಾಗಿ ಬೆಂಗಳೂರು ಕರ್ನಾಟಕದ ರಾಜಧಾನಿ, ಇಲ್ಲಿ ನೀವು ಕನ್ನಡಿಗರಿಗೆ ಕನ್ನಡಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿದ್ರೆ ಇನ್ನೆಲ್ಲೂ ಅವಕಾಶ ಪಡ್ಕೊಳ್ಳೋಕ್ಕಾಗಲ್ಲ. ಹಂಗಾಗಿ ಈ ಹುದ್ದೆಗಳು ಕೂಡ ಕನ್ನಡಿಗ ಪೌರ ಕಾರ್ಮಿಕರಿಗೆ ಸಿಗಬೇಕು ಅಂತ. ಪೌರ ಕಾರ್ಮಿಕ ನೇಮಕಕ್ಕೂ ಕನ್ನಡಕ್ಕೆ ಆದ್ಯತೆಗಳು ಸಿಗಲಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹುದ್ದೆಗಳಿಗೆ ಈಗಾಗಲೇ 80% ಕನ್ನಡಿಗರ ನೇಮಕಕ್ಕೆ ಆಗ್ರಹಗಳು ಕೇಳಿ ಬರ್ತಾ ಇದೆ. 11,500 ಬಿಬಿಎಂಪಿ ಪೌರ ಕಾರ್ಮಿಕರ ನೇಮಕಾತಿಯನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕನ್ನಡ ಮಾತನಾಡುವವರ ಆಯ್ಕೆಗೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. 5 ನಿಮಿಷ ವಿಡಿಯೋ ಸಂದರ್ಶನವನ್ನ ಮಾಡಬೇಕು. ಇದರಲ್ಲಿ ಸ್ಪಷ್ಟವಾಗಿ ಕನ್ನಡ ಮಾತನಾಡುವವರನ್ನ ಪರಿಗಣಿಸಬೇಕು. ಹೊರ ರಾಜ್ಯದವರಿಗೆ ಮಣೆ ಹಾಕಿದ್ರೆ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. ಬಿಬಿಎಂಪಿ ಆಯುಕ್ತರಿಗೆ ಕನ್ನಡ ಸಂಘಟನೆಗಳು ಮನವಿಯನ್ನ ಮಾಡಿಕೊಂಡಿದೆ. ಅಂದ್ರೆ ಒಂದು ಕಡೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತನಾಡುವವರಿಗೆ ಮೊದಲು ಆದ್ಯತೆಯನ್ನ ಕೊಡಬೇಕು ಅನ್ನುವಂಥದ್ದು ಸಂಘಟನೆಗಳ ಮನವಿಯಾಗಿದೆ. ಸರ್ಕಾರ ಬೆಂಗಳೂರು ನಗರ ಪಾಲಿಕೆಯಲ್ಲಿ 11,500 ಜನ ಪೌರ ಕಾರ್ಮಿಕರನ್ನ ನೇರ ನೇಮಕಾತಿ ಮಾಡ್ಕೊಳ್ಳೋಕ್ಕೆ ಆದೇಶವನ್ನು ಮಾಡಿದೆ. ಅದರಲ್ಲಿ ಒಂದು ಕಂಡೀಷನ್ ಹಾಕಿದ್ದಾರೆ, ಯಾರು ನೇಮಕಾತಿ ಆಗ್ತಕ್ಕಂಥ ಪೌರ ಕಾರ್ಮಿಕರಿಗೆ ಕನ್ನಡವನ್ನು ಚೆನ್ನಾಗಿ ಮಾತನಾಡಲಿಕ್ಕೆ ಬರಬೇಕು ಅಂತೇಳಿ. ಪಾಲಿಕೆಯವರು ಏನು ಮಾಡ್ತಿದ್ದಾರೆ, ಈ ಯಾವುದೇ ಅಂಶವನ್ನು ಪರಿಗಣಿಸ್ತಿಲ್ಲ. ಅಂದರೆ ಅವನು ಕನ್ನಡ ಬರುತ್ತಾ ಇಲ್ವಾ ಅದನ್ನು ಟೆಸ್ಟ್ ಮಾಡಲಿಕ್ಕೆ ಏನಾದ್ರು ಒಂದು ಮೆಥಡಾಲಿಕಲ್ಲಿ ಮಾಡಬೇಕಿತ್ತು, ಅದು ಯಾವುದನ್ನು ಕೂಡ ಮಾಡಿಲ್ಲ. ಹಂಗಾಗಿ ನಾವು ಇವತ್ತು ಕರ್ನಾಟಕ ಸೇವಕರ ಸಂಘಟನೆಯಿಂದ ಒಂದು ಕಾರ್ಪೊರೇಷನ್ಗೆ ಮನವಿಯನ್ನು ಕೊಟ್ಟಿದ್ದೀವಿ. ನಾವು ಏನಾ ಮನವಿ ಅಂತ ಹೇಳಿದ್ರೆ, ನೀವು ನೇಮಕಾತಿ ಮಾಡಬೇಕಾದ್ರೆ ಯಾವುದೇ ಪೌರ ಕಾರ್ಮಿಕನಿಗೆ ಸ್ಪಷ್ಟವಾಗಿ ಕನ್ನಡ ಮಾತಾಡಲಿಕ್ಕೆ ಬರಬೇಕು. ಕನ್ನಡ ಮಾತಾಡಲಿಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಯಾವುದೇ ಕಾರಣಕ್ಕೂ ನೀವು ಅರ್ಹತೆಯನ್ನು ಪರಿಗಣಿಸಬಾರ್ದು. ಮತ್ತು ಇದನ್ನು ಪರೀಕ್ಷೆ ಮಾಡಲಿಕ್ಕೆ ಕನಿಷ್ಠ ಕನ್ನಡ ಪ್ರಾಧ್ಯಾಪಕರ ನೇಮಕ ಮಾಡ್ಕೊಂಡು ಪ್ರತಿಯೊಬ್ಬ ಯಾರು ನೀವು ಎಲಿಜಿಬಲ್ ಕಾರ್ಮಿಕ ಅಂತ ಗುರುತಿಸ್ತೀರೋ ಅವರನ್ನು 5 ನಿಮಿಷ ಸಂದರ್ಶನ ಮಾಡಬೇಕು. ಅದು ವಿಡಿಯೋ ರೆಕಾರ್ಡ್ ಮಾಡಬೇಕು. 80% ಸ್ಪಷ್ಟವಾದ ಕನ್ನಡ ಉಚ್ಚಾರಣೆ ಇದ್ದರೆ ಮಾತ್ರ ನೀವು ಪರಿಗಣಿಸಬೇಕು ಅಂತೇಳಿ ಇವತ್ತು ಆಯುಕ್ತರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಮತ್ತು ವಿಶೇಷವಾಗಿ ಬೆಂಗಳೂರು ಕರ್ನಾಟಕದ ರಾಜಧಾನಿ, ಇಲ್ಲಿ ನೀವು ಕನ್ನಡಿಗರಿಗೆ ಕನ್ನಡಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿದ್ರೆ ಇನ್ನೆಲ್ಲೂ ಅವಕಾಶ ಪಡ್ಕೊಳ್ಳೋಕ್ಕಾಗಲ್ಲ. ಹಂಗಾಗಿ ಈ ಹುದ್ದೆಗಳು ಕೂಡ ಕನ್ನಡಿಗ ಪೌರ ಕಾರ್ಮಿಕರಿಗೆ ಸಿಗಬೇಕು ಅಂತ. ಪೌರ ಕಾರ್ಮಿಕ ನೇಮಕಕ್ಕೂ ಕನ್ನಡಕ್ಕೆ ಆದ್ಯತೆಗಳು ಸಿಗಲಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹುದ್ದೆಗಳಿಗೆ ಈಗಾಗಲೇ 80% ಕನ್ನಡಿಗರ ನೇಮಕಕ್ಕೆ ಆಗ್ರಹಗಳು ಕೇಳಿ ಬರ್ತಾ ಇದೆ. 11,500 ಬಿಬಿಎಂಪಿ ಪೌರ ಕಾರ್ಮಿಕರ ನೇಮಕಾತಿಯನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕನ್ನಡ ಮಾತನಾಡುವವರ ಆಯ್ಕೆಗೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. 5 ನಿಮಿಷ ವಿಡಿಯೋ ಸಂದರ್ಶನವನ್ನ ಮಾಡಬೇಕು. ಇದರಲ್ಲಿ ಸ್ಪಷ್ಟವಾಗಿ ಕನ್ನಡ ಮಾತನಾಡುವವರನ್ನ ಪರಿಗಣಿಸಬೇಕು. ಹೊರ ರಾಜ್ಯದವರಿಗೆ ಮಣೆ ಹಾಕಿದ್ರೆ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. ಬಿಬಿಎಂಪಿ ಆಯುಕ್ತರಿಗೆ ಕನ್ನಡ ಸಂಘಟನೆಗಳು ಮನವಿಯನ್ನ ಮಾಡಿಕೊಂಡಿದೆ. ಅಂದ್ರೆ ಒಂದು ಕಡೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತನಾಡುವವರಿಗೆ ಮೊದಲು ಆದ್ಯತೆಯನ್ನ ಕೊಡಬೇಕು ಅನ್ನುವಂಥದ್ದು ಸಂಘಟನೆಗಳ ಮನವಿಯಾಗಿದೆ. ಸರ್ಕಾರ ಬೆಂಗಳೂರು ನಗರ ಪಾಲಿಕೆಯಲ್ಲಿ 11,500 ಜನ ಪೌರ ಕಾರ್ಮಿಕರನ್ನ
ನೇರ ನೇಮಕಾತಿ ಮಾಡ್ಕೊಳ್ಳೋಕ್ಕೆ ಆದೇಶವನ್ನು ಮಾಡಿದೆ. ಅದರಲ್ಲಿ ಒಂದು ಕಂಡೀಷನ್ ಹಾಕಿದ್ದಾರೆ, ಯಾರು ನೇಮಕಾತಿ ಆಗ್ತಕ್ಕಂಥ ಪೌರ ಕಾರ್ಮಿಕರಿಗೆ ಕನ್ನಡವನ್ನು ಚೆನ್ನಾಗಿ ಮಾತನಾಡಲಿಕ್ಕೆ ಬರಬೇಕು ಅಂತೇಳಿ. ಪಾಲಿಕೆಯವರು ಏನು ಮಾಡ್ತಿದ್ದಾರೆ, ಈ ಯಾವುದೇ ಅಂಶವನ್ನು ಪರಿಗಣಿಸ್ತಿಲ್ಲ. ಅಂದರೆ ಅವನು ಕನ್ನಡ ಬರುತ್ತಾ ಇಲ್ವಾ ಅದನ್ನು ಟೆಸ್ಟ್ ಮಾಡಲಿಕ್ಕೆ ಏನಾದ್ರು ಒಂದು ಮೆಥಡಾಲಿಕಲ್ಲಿ ಮಾಡಬೇಕಿತ್ತು, ಅದು ಯಾವುದನ್ನು ಕೂಡ ಮಾಡಿಲ್ಲ. ಹಂಗಾಗಿ ನಾವು ಇವತ್ತು ಕರ್ನಾಟಕ ಸೇವಕರ ಸಂಘಟನೆಯಿಂದ ಒಂದು ಕಾರ್ಪೊರೇಷನ್ಗೆ ಮನವಿಯನ್ನು ಕೊಟ್ಟಿದ್ದೀವಿ. ನಾವು ಏನೋ ಮನವಿ ಅಂತ ಹೇಳಿದ್ರೆ, ನೀವು ನೇಮಕಾತಿ ಮಾಡಬೇಕಾದ್ರೆ ಯಾವುದೇ ಪೌರ ಕಾರ್ಮಿಕನಿಗೆ ಸ್ಪಷ್ಟವಾಗಿ ಕನ್ನಡ ಮಾತಾಡಲಿಕ್ಕೆ ಬರಬೇಕು. ಕನ್ನಡ ಮಾತಾಡಲಿಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಯಾವುದೇ ಕಾರಣಕ್ಕೂ ನೀವು ಅರ್ಹತೆಯನ್ನು ಪರಿಗಣಿಸಬಾರ್ದು. ಮತ್ತು ಇದನ್ನು ಪರೀಕ್ಷೆ ಮಾಡಲಿಕ್ಕೆ ಕನಿಷ್ಠ ಕನ್ನಡ ಪ್ರಾಧ್ಯಾಪಕರ ನೇಮಕ ಮಾಡ್ಕೊಂಡು ಪ್ರತಿಯೊಬ್ಬ ಯಾರು ನೀವು ಎಲಿಜಿಬಲ್ ಕಾರ್ಮಿಕ ಅಂತ ಗುರುತಿಸ್ತೀರೋ ಅವರನ್ನು 5 ನಿಮಿಷ ಸಂದರ್ಶನ ಮಾಡಬೇಕು. ಅದು ವಿಡಿಯೋ ರೆಕಾರ್ಡ್ ಮಾಡಬೇಕು. 80% ಸ್ಪಷ್ಟವಾದ ಕನ್ನಡ ಉಚ್ಚಾರಣೆ ಇದ್ದರೆ ಮಾತ್ರ ನೀವು ಪರಿಗಣಿಸಬೇಕು ಅಂತೇಳಿ ಇವತ್ತು ಆಯುಕ್ತರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಮತ್ತು ವಿಶೇಷವಾಗಿ ಬೆಂಗಳೂರು ಕರ್ನಾಟಕದ ರಾಜಧಾನಿ, ಇಲ್ಲಿ ನೀವು ಕನ್ನಡಿಗರಿಗೆ ಕನ್ನಡಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿದ್ರೆ ಇನ್ನೆಲ್ಲೂ ಅವಕಾಶ ಪಡ್ಕೊಳ್ಳೋಕ್ಕಾಗಲ್ಲ. ಹಂಗಾಗಿ ಈ ಹುದ್ದೆಗಳು ಕೂಡ ಕನ್ನಡಿಗ ಪೌರ ಕಾರ್ಮಿಕರಿಗೆ ಸಿಗಬೇಕು ಅಂತ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.